ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಹೆಚ್ಚಾಗಿ ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ? ಭಾರತಕ್ಕೆ ಹೆಚ್ಚಾಗಿ ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮೂಲಕ ದಾಳಿಗಳು ಸಂಭವಿಸಿವೆ. ಭಾರತಕ್ಕೆ ಹೆಚ್ಚಾಗಿ ಯಾವ ಕಣಿವೆಗಳ ಮೂಲಕ? ಖೈಬರ್ ಮತ್ತು ಬೋಲಾನ್ ಕಣಿವೆಗಳ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ ಅಂತ ಹೇಳ್ಬೋದು. ಉತ್ತರದ ಹಿಮಾಲಯಗಳು ಭಾರತವನ್ನ ಅತ್ಯಂತ ಎತ್ತರವಾದ ಶಿಖರಗಳನ್ನ ಹೊಂದಿದ್ದು ಅವು ಭಾರತದ ಸುರಕ್ಷತೆ ಹಾಗೂ ಭದ್ರತೆಯನ್ನು ಕಾಯ್ದಿರಿಸಿವೆ ಅಲ್ವಾ. ಪ್ರಾಚೀನ ಭಾರತದ ಮೇಲೆ ಉತ್ತರ ಹಿಮಾಲಯದ ಮೂಲಕ ಆದ ಆಕ್ರಮಣಗಳು ಬಹಳ ವಿರಳ. ಯಾಕೆಂದ್ರೆ ಹಿಮಾಲಯ ಪರ್ವತಗಳು ಅತ್ಯಂತ ಎತ್ತರ ಶಿಖರಗಳನ್ನ ಹೊಂದಿರುವುದರಿಂದ ಅವು ಸುರಕ್ಷತೆಯನ್ನ ಕೊಡ್ತಾ ಇವೆ. ಸೊ ವಾಯುವ್ಯ ಭಾರತದಲ್ಲಿ ಇದ್ದಂತಹ ಬೋಲಾನ್ ಮತ್ತು ಖೈಬರ್, ವಾಯುವ್ಯ ಭಾರತದಲ್ಲಿ ಇದ್ದಂತಹ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ಒಂದು ಭಾರತಕ್ಕೆ ಅನೇಕ ದಾಳಿಗಳು ಉಂಟಾದವು ಅಂತ ಹೇಳ್ಬೋದು. ಥ್ಯಾಂಕ್ ಯು.